ರಾಸಲೀಲೆಯ ವಿಡಿಯೋಗೆ ಡಿಜಿಪಿ ಅಮಾನತು ಮಾಡಲಾಗಿದೆ. ಡಿಜಿಪಿ ರಾಮಚಂದ್ರ ರಾವ್ ಸಸ್ಪೆಂಡ್ ಮಾಡಿ ಈ ಒಂದು ಆದೇಶವನ್ನು ಹೊರಡಿಸಲಾಗಿದೆ. ರಾಸಲೀಲೆಯ ವಿಡಿಯೋಗಳು ಎಲ್ಲೆಡೆ ವೈರಲ್ ಆಗಿತ್ತು. ಅದರ ಬೆನ್ನಲ್ಲೇ ಈಗ ಡಿಜಿಪಿ ಅಮಾನತನ್ನ ಮಾಡಲಾಗಿದೆ. ಡಿಜಿಪಿ ರಾಮಚಂದ್ರ ರಾವ್ ಸಸ್ಪೆಂಡ್ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ರಾಮಚಂದ್ರ ರಾವ್ ಅಮಾನತುಗೊಳಿಸಿದ ಸರ್ಕಾರಿ ಕಚೇರಿಯಲ್ಲೇ ಮಹಿಳೆ ಜೊತೆ ರಾಸಲೀಲೆಯಾಡಿದ್ದ ಮಹಿಳೆಯರ ಜೊತೆಗಿನ ವಿಡಿಯೋಗಳು ಎಲ್ಲೆಡೆ ವೈರಲ್ ಕೂಡ ಆಗಿತ್ತು. ಸರ್ಕಾರಕ್ಕೆ ಮುಜುಗರ ತಂದಿದ್ದ ಡಿಜಿಪಿ ಪ್ರಕರಣ. ಇನ್ನು ಡಿಸಿಆರ್ಗೆ ಡಿಜಿಪಿ ಆಗಿರುವ ರಾಮಚಂದ್ರ ರಾವ್ ಶಿಸ್ತು ಕ್ರಮ ಕೈಗೊಳ್ಳೋದಾಗಿ ಸಿದ್ದರಾಮಯ್ಯ ಅವರು ಹೇಳಿದ್ರು. ವಿಡಿಯೋ ವೈರಲ್ ಬೆನ್ನಲ್ಲೇ ರಾಮಚಂದ್ರ ರಾವ್ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ. ರಾಸಲೀಲೆಯ ವಿಡಿಯೋಗೆ ಡಿಜಿಪಿಯನ್ನ ಅಮಾನತು ಮಾಡಲಾಗಿದೆ. ಡಿಜಿಪಿ ರಾಮಚಂದ್ರ ರಾವ್ ಸಸ್ಪೆಂಡ್ ಮಾಡಿ ಈ ಒಂದು ಆದೇಶವನ್ನು ಹೊರಡಿಸಲಾಗಿದೆ. ಇನ್ನು ರಾಮಚಂದ್ರ ರಾವ್ ಅಮಾನತುಗೊಳಿಸಿದ ಸರ್ಕಾರಿ ಕಚೇರಿಯಲ್ಲೇ ಮಹಿಳೆಯ ಜೊತೆ ರಾಸಲೀಲೆಯಾಡಿದ್ದ ಮಹಿಳೆಯರ ಜೊತೆಗಿನ ವಿಡಿಯೋಗಳು ಎಲ್ಲೆಡೆ ವೈರಲ್ ಕೂಡ ಆಗಿತ್ತು. ಸರ್ಕಾರಕ್ಕೆ ಮುಜುಗರ ತಂದಿದ್ದ ಡಿಜಿಪಿ ಪ್ರಕರಣ. ಡಿಸಿಆರ್ಗೆ ಡಿಜಿಪಿ ಆಗಿರುವ ರಾಮಚಂದ್ರ ರಾವ್ ಶಿಸ್ತು ಕ್ರಮ ಕೈಗೊಳ್ಳೋದಾಗಿ ಸಿದ್ದರಾಮಯ್ಯ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ವಿಡಿಯೋ ವೈರಲ್ ಬೆನ್ನಲ್ಲೇ ರಾಮಚಂದ್ರ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ. ರಾಸಲೀಲೆ ರಾಮಚಂದ್ರ ಅವರನ್ನ ಸದ್ಯಕ್ಕೆ ಸಸ್ಪೆಂಡ್ ಮಾಡಲಾಗಿದೆ. ಶಿಸ್ತು ಕ್ರಮವನ್ನ ಜರುಗಿಸಲಾಗಿದೆ. ಇನ್ನು ಸರ್ಕಾರಿ ಕಚೇರಿಯಲ್ಲಿ ಮಹಿಳೆಯರ ಜೊತೆಯಾಗಿ ಈ ರೀತಿಯಾಗಿ ಅಸಭ್ಯವಾಗಿ ನೀವೇನು ಗಮನಿಸ್ತಾ ಇದ್ದೀರಾ, ರಾಸಲೀಲೆ ಆಡಿದ್ದ. ಹಾಗಾಗಿ ಸದ್ಯಕ್ಕೆ ಶಿಸ್ತು ಕ್ರಮವನ್ನ ಜರುಗಿಸಲಾಗಿದೆ. ಸರ್ಕಾರಿ ಕಚೇರಿ ಅಂತಂದ್ರೆ ದೇವರ ಕೆಲಸ ಮಾಡುವಂತಹ ಜಾಗ ಅಂತ ಹೇಳ್ತಾರೆ. ನಾವು ದೇವಸ್ಥಾನವನ್ನ ಯಾವ ರೀತಿ ಒಂದು ಗೌರವಿಸ್ತೀವಿ, ಅದೇ ಮಾದರಿಯಲ್ಲಿ ಸರ್ಕಾರಿ ಜಾಗವನ್ನು ಕೂಡ ಗೌರವಿಸಬೇಕಾಗುತ್ತೆ. ಸರ್ಕಾರಿ ಕೆಲಸವನ್ನ ದೇವರ ಕೆಲಸ ಅಂತ ಹೇಳ್ತೀವಿ. ಅಂಥದ್ರಲ್ಲಿ ಆ ಒಂದು ಯೂನಿಫಾರ್ಮ್ಗೆ ಕೊಡಬೇಕಾದಂತಹ ಮರ್ಯಾದೆ ಕೂಡ ಕೊಟ್ಟಿರಲಿಲ್ಲ ಡಿಜಿಪಿ ಅವರು. ಬೇರೆಯವ್ರಿಗೆ ಬುದ್ಧಿ ಹೇಳುವಂತಹ ಸ್ಥಾನದಲ್ಲಿರುವಂತಹ ಡಿಜಿಪಿ ಅವರು ಮಾಡಬಾರ್ದನ್ನ ಮಾಡಿ ಈ ರೀತಿಯಾಗಿ ಅವರ ವಿರುದ್ಧವಾಗಿ ಈಗ ಶಿಸ್ತು ಕ್ರಮವನ್ನ ಜರುಗಿಸಲಾಗಿದೆ. ಈ ಒಂದು ವಿಚಾರ ಸರ್ಕಾರಕ್ಕೂ ಕೂಡ ತೀವ್ರ ಮುಜುಗರವನ್ನ ತಂದಿತ್ತು. ಅದರ ಬೆನ್ನಲ್ಲೇ ಈಗ ಅಮಾನತನ್ನ ಮಾಡಲಾಗಿದೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ರು ಅವರ ವಿರುದ್ಧವಾಗಿ ಶಿಸ್ತು ಕ್ರಮವನ್ನ ಜರುಗಿಸ್ತೀವಿ ಅಂತ. ಇದರ ಬೆನ್ನಲ್ಲೇ ಈಗ ಸಸ್ಪೆಂಡ್ ಮಾಡಿ ಸರ್ಕಾರ ಆದೇಶವನ್ನು ಕೂಡ ಹೊರಡಿಸಿದೆ. ರಾಮಚಂದ್ರ ರಾವ್ ಅವರನ್ನ ಅಮಾನತು ಮಾಡಲಾಗಿದೆ. ನೀವು ಗಮನಿಸ್ತಾ ಇದ್ದೀರಾ ಯಾವ ರೀತಿ ಸರ್ಕಾರಿ ಜಾಗ, ಅಷ್ಟು ಕೂಡ ಅಂತಹ ಒಂದು ಉನ್ನತ ಹುದ್ದೆಯಲ್ಲಿರುವಂತಹ ಅಧಿಕಾರಿಗೆ ಮಿನಿಮಮ್ ನಾಲೆಡ್ಜ್ ಇರಲಿಲ್ವಾ ಎಂಬ ಪ್ರಶ್ನೆ ಬರ್ತಾ ಇದೆ. ಯಾಕೆಂತಂದ್ರೆ ಸರ್ಕಾರಿ ಕೆಲಸ ಅಂತ ಅಂದ್ರೆ ದೇವರ ಕೆಲಸ ಅಂತ ಹೇಳ್ತೀವಿ. ಅಂಥದ್ರಲ್ಲಿ ಅಂತಹ ಜಾಗದಲ್ಲಿ ಈ ರೀತಿಯ ಕೃತ್ಯವನ್ನ ಮಾಡ್ತಾರೆ, ರಾಸಲೀಲೆಯನ್ನ ಆಡ್ತಾರೆ ಅಂತ ಅಂದ್ರೆ ಇವರಿಗೆ ಏನು ಹೇಳಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ನಿಜಕ್ಕೂ ಕೂಡ ಇಂಥ ಅಧಿಕಾರಿಗಳಿಂದ ಬೇರೆ ಅಧಿಕಾರಿಗಳಿಗೂ ಕೂಡ ಅವಮಾನ ಮಾಡ್ದಂಗೆ ಆಗುತ್ತೆ. ಬೇರೆ ಅಧಿಕಾರಿಗಳ ಮೇಲೂ ಕೂಡ ನಂಬಿಕೆ ಇಡೋದೇ ಬಹಳ ಕಷ್ಟ ಆಗುತ್ತೆ. ಅದು ಕೂಡ ಯೂನಿಫಾರ್ಮ್ ಹಾಕೊಂಡು ಈ ರೀತಿಯಾಗಿ ರಾಸಲೀಲೆ ಆಡಿದ್ದಾರೆ. ಅಷ್ಟು ಅವ್ರಿಗೆ ಅವಶ್ಯಕತೆ ಇತ್ತು ಅಂತಂದ್ರೆ ಸರ್ಕಾರಿ ಕೆಲಸ ರಿಸೈನ್ ಮಾಡಿ ಹೊರಗಡೆ ಏನಾದರೂ ಅವರಿಗೆ ಇಷ್ಟ ಬಂದಂಗೆ ಇರಬಹುದು, ಸ್ವಇಚ್ಛೆಯಿಂದ ಇರಬಹುದು. ಅಂಥದ್ರಲ್ಲಿ ಯೂನಿಫಾರ್ಮ್ ಹಾಕೊಂಡು ಹೆಣ್ಮಕ್ಳ ಜೀವನ ಕೂಡ ಹಾಳಿದ್ರಿಂದ ಇಬ್ರು ಒಪ್ಪಿಗೆಯಿಂದಲೇ ಈ ರೀತಿಯಾಗಿ ಮಾಡಿದ್ದಾರೆ ಅಂತಂದ್ರೆ ಹೊರಗಡೆ ಹೋಗಬೇಕು. ಸರ್ಕಾರಿ ಜಾಗವೇ ಬೇಕಾ ಇವ್ರಿಗೆ? ಸದ್ಯಕ್ಕೆ ಈ ಒಂದು ವಿಡಿಯೋ ಎಲ್ಲೆಡೆ ವೈರಲ್ ಕೂಡ ಆಗಿತ್ತು. ಅದರ ಬೆನ್ನಲ್ಲೇ ಈಗ ಅವ್ರನ್ನ ಅಮಾನತು ಕೂಡ ಮಾಡಲಾಗಿದೆ. ಎಸಿ ಕುರಿತ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ. ದೀಪಾ, ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಡಿಜಿಪಿ ಅವರ ವಿರುದ್ಧವಾಗಿ ಕಠಿಣ ಕ್ರಮವನ್ನ ಜರುಗಿಸ್ತೀವಿ ಅಂತ ಕೂಡ ಸಿದ್ದರಾಮಯ್ಯ ಅವರು ಹೇಳಿದ್ರು. ಇದರ ಬೆನ್ನಲ್ಲೇ ಅಮಾನತನ್ನ ಮಾಡಲಾಗಿದೆ. ಏನೆಲ್ಲ ಅಪ್ಡೇಟ್ ಇದೆ ದೀಪಾ? ಸಾಹಿತ್ಯ, ನಿನ್ನೆ ಏನು ಕೆಲವೊಂದು ವಿಡಿಯೋಗಳು ರಾಮಚಂದ್ರ ರಾವ್ ಅವ್ರದ್ದು ವೈರಲ್ ಆಯ್ತು. ವೈರಲ್ ಆದಂತಹ ಬೆನ್ನಲ್ಲೇ ಅವರನ್ನ ಅಮಾನತು ಮಾಡಲಾಗಿದೆ. ನಿನ್ನೆ ಹೋಮ್ ಮಿನಿಸ್ಟರ್ ಭೇಟಿಗೂ ಕೂಡ ಅವರು ಆಗಮಿಸಿದ್ರು. ಆದ್ರೆ ಆ ಅಧಿಕಾರಿಯನ್ನ ಹೋಮ್ ಮಿನಿಸ್ಟರ್ ಭೇಟಿ ಆಗ್ಲಿಲ್ಲ. ಕಾರಣ ಅವರು ರೆಸ್ಟ್ ಅಲ್ಲಿ ಇದ್ರು ಅನ್ನುವಂತಹದ್ದು. ಜೊತೆಗೆ ಇಂತಹ ಕ್ರೂಷಿಯಲ್ ಟೈಮ್ ಅಲ್ಲಿ ಭೇಟಿ ಆದ್ರೆ ಅದು ಬೇರೆ ಅರ್ಥ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಏನಾದ್ರೂ ಯೋಚನೆ ಮಾಡಿದ್ರ ಗೊತ್ತಿಲ್ಲ. ಬಂದ ದಾರಿಗೆ ಸುಂಕ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಅವರು ವಾಪಸ್ ಹೋದ್ರು. ಆದ್ರೆ ಏನು ಅವರ ಪ್ರಕರಣ ಗಂಭೀರತೆಯನ್ನ ಪಡ್ಕೊಳ್ತಿದೆ ಅನ್ನುವಂತಹದ್ದು ತಿಳ್ಕೊಂಡಂತಹ ರಾಜ್ಯ ಸರ್ಕಾರ ಇಮಿಡಿಯೇಟ್ ಆಗಿ ಅವರನ್ನ ಅಮಾನತು ಮಾಡುವಂತಹ ಕೆಲಸವನ್ನ ಮಾಡಿದೆ. ಇತ್ತೀಚೆಗಷ್ಟೇ ಅವರ ಏನು ಮಗಳ ಪುತ್ರಿಯ ಒಂದು ವಿಚಾರ ಆಗಿತ್ತು, ಗೋಲ್ಡ್ ಕೇಸ್ ವಿಚಾರವಾಗಿ, ಅವಾಗ್ಲೂ ಕೂಡ ಅವರನ್ನ ಕಡ್ಡಾಯ ರಜೆ ಮೇಲೆ ಕಳಿಸಲಾಗಿತ್ತು.
ಇತ್ತೀಚೆಗೆ ಆಗಸ್ಟ್ ತಿಂಗಳಲ್ಲಿ ಅವರನ್ನ ಮತ್ತೆ ರಿವೋಕ್ ಮಾಡಲಾಗಿತ್ತು ರಾಜ್ಯ ಸರ್ಕಾರ. ರಿವೋಕ್ ಮಾಡಿದ ನಂತರದಲ್ಲಿ ಒಂದು ಉನ್ನತ ಹುದ್ದೆಯನ್ನೇ ಅವರಿಗೆ ನೀಡಲಾಗಿತ್ತು. ಯಾಕಂದ್ರೆ ಅವರ ಎಕ್ಸ್ಪೀರಿಯನ್ಸ್ ಮತ್ತೆ ಇದನ್ನೆಲ್ಲ ಕನ್ಸಿಡರ್ ಮಾಡಿ. ಆದ್ರೆ ಇದೀಗ ಅವರನ್ನ ಈ ಒಂದು ವಿಡಿಯೋಗಳು ಮತ್ತೆ ಆಡಿಯೋ ಎರಡೂ ಕೂಡ ವೈರಲ್ ಆದಂತಹ ಬೆನ್ನಲ್ಲೇ ಇದೀಗ ಅವರನ್ನ ಅಮಾನತು ಮಾಡಲಾಗಿದೆ. ಜೊತೆಗೆ ಸರ್ಕಾರ ಯಾಕಂದ್ರೆ ಹತ್ರದಲ್ಲಿ ಮುಂದಿನ ವಾರದಲ್ಲೇ ಅಧಿವೇಶನ ಇದೆ. ಈ ಗುರುವಾರದಿಂದ ಅಧಿವೇಶನ ಶುರುವಾಗುತ್ತೆ. ಆ ಶುರುವಾದಂತಹ ಅಧಿವೇಶನದಲ್ಲಿ ವಿಪಕ್ಷಗಳಿಗೆ ಇದೊಂದು ಅಸ್ತ್ರ ಆಗುತ್ತೆ ಅನ್ನುವಂತಹದ್ದು. ಜೊತೆಗೆ ಇದು ಯಾವ ಮಟ್ಟಿಗೆ ಈಗ ಆಲ್ರೆಡಿ ವೈರಲ್ ಆಗ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ಜನ ಒಂದ್ ರೀತಿಯ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ವಾ ಅನ್ನುವಂತಹ ರೀತಿಯಲ್ಲಿ ಮಾತನಾಡ್ತಾ ಇರುವಂತಹದ್ದು. ಅವುಗಳನ್ನೇ ವಿಪಕ್ಷಗಳು ತೆಗೆದುಕೊಂಡು ಇನ್ನು ಹೆಚ್ಚಿನದಾಗಿ ಪ್ರತಿಭಟನೆಗಳನ್ನ ಮಾಡ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಮುಜುಗರ ಎದುರಿಸೋದು ಬೇಡ ಅನ್ನುವಂತಹ ನಿಟ್ಟಿನಲ್ಲಿ ಅಮಾನತು ಮಾಡಲಾಗಿದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.